ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಮಾತಾಡ್ತೀನಿ. ಮಾಲೂರು ವಿಧಾನಸಭಾ ಚುನಾವಣೆಯ ಮರುಮತ ಎಣಿಕೆ ಕೇಸು ಇವತ್ತು ಹೈಕೋರ್ಟಲ್ಲಿತ್ತು. ಮೊನ್ನೆ ಡೇಟಲ್ಲಿ ಹೈಕೋರ್ಟು ಸಂಬಂಧಪಟ್ಟ ಚುನಾವಣೆ ಪ್ರಕ್ರಿಯೆ ಎಣಿಕೆ ಪ್ರಕ್ರಿಯೆಯ ಸಂಪೂರ್ಣ ವಿಡಿಯೋ ಫುಟೇಜಸ್ ಕೇಳಿತ್ತು. ಮಾನ್ಯ ಜಿಲ್ಲಾಧಿಕಾರಿಗಳ ಪರ ವಕೀಲರು ಸಂಪೂರ್ಣ ವಿಡಿಯೋ ಫುಟೇಜಸ್ಸು ಸಿಗ್ತಾ ಇಲ್ಲ ಅಂತ ಮಾಹಿತಿ ಕೊಟ್ಟು ಸ್ವಲ್ಪ ಸಮಯಾವಕಾಶ ಕೇಳಿದರು. ಮಾನ್ಯ ನ್ಯಾಯಾಲಯ ಸಂಪೂರ್ಣ ವಿಡಿಯೋ ಫುಟೇಜಸ್ ಇಲ್ಲ ಅಂದರೆ ಹೇಗೆ, ನೆಕ್ಸ್ಟ್ ಡೇಟಲ್ಲಿ ನೀವು ಸಂಪೂರ್ಣ ವಿಡಿಯೋ ಫುಟೇಜಸ್ಸು ಸಲ್ಲಿಸಬೇಕು, ಇಲ್ಲ ಜಿಲ್ಲಾ ಚುನಾವಣಾ ಅಧಿಕಾರಿ ಕದ್ದು ಹಾಜರಾಗಬೇಕಂತ ಮಾನ್ಯ ನ್ಯಾಯಮೂರ್ತಿಗಳು ಆದೇಶ ಹೊರಡಿಸಿದರು. ಅದರ ಪ್ರಕಾರ ನನಗೆ ಬಂದ ಮಾಹಿತಿಯ ಪ್ರಕಾರ ಜಿಲ್ಲಾ ಚುನಾವಣಾಧಿಕಾರಿ ಕದ್ದು ಹಾಜರಾಗಿದ್ದರು. ಸಂಪೂರ್ಣ ವಿಡಿಯೋ ಫುಟೇಜಸ್ ಸಿಕ್ಕಿಲ್ಲ ಅನ್ನುವ ಮಾಹಿತಿ. ಮತ್ತು ಆಗ ಚುನಾವಣೆ ಪ್ರಕ್ರಿಯೆಯಲ್ಲಿ ಇದ್ದಂತಹ ಚುನಾವಣಾಧಿಕಾರಿ ಮತ್ತು ಕೋಆರ್ಡಿನೇಟರ್ಗೆ ಕದ್ದು ಹಾಜರಿಗೆ ನೋಟಿಸ್ ಜಾರಿಯಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಬಟ್ ಅಷ್ಟು ಮಾಹಿತಿ ಬರ್ತಾ ಇದೆ. ಆಗಿನ ಚುನಾವಣಾಧಿಕಾರಿಗೆ ನೋಟಿಸ್ ಜಾರಿಯಾಗಿದೆ. ಆಗ ಚುನಾವಣಾ ಪ್ರಕ್ರಿಯೆ ಯಾರು ಮಾಡಿದ್ರು, ಆಗ ವೆಂಕಟರಾಜ್ ಅಂತ ಜಿಲ್ಲಾಧಿಕಾರಿ ಇದ್ದರು, ಅವ್ರಿಗೆ ನೋಟಿಸ್ ಜಾರಿಯಾಗಿದೆ ಅಂತ. ಮತ್ತು ಕೋರ್ಟು ಮತ್ತೆ ಕೇಸು ನೆಕ್ಸ್ಟ್ ತಿಂಗಳು 10ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಮುಂದಕ್ಕೆ ಹೋಗಿದೆ. ಅವತ್ತು ಏನಾಗ್ಬೋದು ಅಂತ ತಿಳಿಸ್ಕೊಡ್ತೀನಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ಥ್ಯಾಂಕ್ ಯು.